ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯ ಭೀಕರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಒಂದು ಕಡೆ ಪೊಲೀಸರ ತನಿಖೆ ಚುರುಕುಗೊಂಡ್ರೆ ಮತ್ತೊಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರಿಂದ ಯಾಮಿನಿ ಮೃತದೇಹವನ್ನ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಆರೋಪಿಯ ವಿರುದ್ಧ ಮೃತಳ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಿನ್ನೆ ಕಾಲೇಜಿನಿಂದ ವಾಪಸ್ ಬರುವಾಗ ಹತ್ಯೆಯಾಗಿದ್ದಾಳೆ ಯಾಮಿನಿಯನ್ನ ಕೊಲೆಗೈದು ತಮಿಳುನಾಡಿಗೆ ಆರೋಪಿ ವಿಘ್ನೇಶ್ ಎಸ್ಕೇಪ್ ಆಗಿದ್ದಾನೆ. ಶ್ರೀರಾಂಪುರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ತಂಡಗಳಿಂದ ಹಂತಕನಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಇದ್ದೊಬ್ಬ ಮಗಳನ್ನ ಕಳೆದುಕೊಂಡು ಈಗ ಪೋಷಕರ ಆಕ್ರಂದನ ಹೇಳತೀರದಂತಾಗಿದೆ. ಪರೀಕ್ಷೆ ಇದೆ, ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದಂತಹ ಮಗಳು ವಾಪಸ್ ಆಗಿದ್ದು ಹೆಣವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಉಸಿರು ಚೆಲ್ಲಿ ಮಗಳ ಈ ಸ್ಥಿತಿಯನ್ನ ಕಂಡು ಪೋಷಕರು ಗೋಳಾಡ್ತಾ ಇದ್ದಾರೆ. ಹಂತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಡ ಹಗಲೇ ನಿನ್ನೆ ಬೆಂಗಳೂರಿನಲ್ಲಾಗಿರುವಂತಹ ಮರ್ಡರ್ ಇದು. ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವಂತಹ ಏಕೈಕ ಕಾರಣಕ್ಕೆ ಯಾಮಿನಿಯ ಕತ್ತನ್ನ ಸೇಳಿ ವಿಘ್ನೇಶ್ ಹತ್ಯೆಗೈದು ಅಲ್ಲಿಂದ ಪರಾರಿಯಾಗಿದ್ದ. ಒಂದು ಕಡೆ ಯಾಮಿನಿ ಫೋಟೋ, ಮತ್ತೊಂದು ಕಡೆ ಕುಟುಂಬಸ್ಥರ ಗೋಳಾಟ, ಮಗದೊಂದು ಕಡೆ ವಿಘ್ನೇಶನ ಮುಖವನ್ನ ಗಮನಿಸ್ತಾ ಇದ್ದೀರಿ. ಈತನಿಗಾಗಿ ಈಗ 2 ವಿಶೇಷ ತಂಡವನ್ನು ರಚಿಸಿಕೊಂಡಿರುವಂತಹ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಿಣಿ ಸಾಕಿದ ಹಾಗೆ ಮಗಳನ್ನ ಸಾಕಿದ್ರು. ವಿಘ್ನೇಶ್ ಅನ್ನುವಂತಹ ಗಿಡುಗ ಬಂದು ಹೊಡೆದುಕೊಂಡು ಹೋಯ್ತು. ಈಗ ಮಗಳು ಶವವಾಗಿದ್ದಾಳೆ. ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ವಿಘ್ನೇಶನಿಗೆ ತಕ್ಕ ಶಿಕ್ಷೆ ಆಗಬೇಕು, ಶಾಸ್ತಿ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ.